ಅ, ನಮಸ್ಕಾರ ಆಕಾಂಕ್ಷಿಗಳೇ, ಪೊಲೀಸ್ ನೇಮಕಾತಿ ಅಪ್ಡೇಟ್‌ಗೆ ಸುಸ್ವಾಗತ. ಈ ವರ್ಷದಲ್ಲಿ 8,300 ಪೊಲೀಸರ ನೇಮಕಾತಿ ಕೂಡ ಆಗುತ್ತೆ. ಹಂತ-ಹಂತವಾಗಿ ಖಾಲಿ ಹುದ್ದೆಗಳ ಭರ್ತಿ ಮಾಡ್ತೀವಿ ಅಂತೇಳಿ ಡಿಜಿಪಿ, ಐಜಿಪಿ ಅಂಡ್ ಡಿಜಿಐಜಿಪಿ ಆದ ಡಾಕ್ಟರ್ ಎಂ.ಎ. ಸಲೀಂ ಅವರು ಮಾಹಿತಿ ಕೊಟ್ಟಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತೀವಿ. ಸಬ್ಸ್ಕ್ರೈಬ್ ಆಗಿ. ಪೊಲೀಸರ ಅವಶ್ಯಕತೆ ಇದೆ ಕಾನೂನು ಸುವ್ಯವಸ್ಥೆ ಕಾಪಾಡೋಕ್ಕೋಸ್ಕರ. ಆ ನಿಟ್ಟಿನಲ್ಲಿ ಗೃಹ ಇಲಾಖೆ ಈ ವರ್ಷ ಬರೋಬ್ಬರಿ 8,300 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಕೂಡ ಆರಂಭಿಸಿದೆ ಅಂತೇಳಿ ಪೊಲೀಸ್ ಡೈರೆಕ್ಟರ್ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ ವಿಶೇಷ ವಿಜಯವಾಣಿ ವಿಶೇಷ ಸಂದರ್ಭದಲ್ಲಿ ಮಾತಾಡಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ ಆಗಿರ್ಬೋದು, ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ನೇಮಕಾತಿಗೆ ಸರ್ಕಾರ ಅನುಮೋದನೆ ಕೊಟ್ಟಿದೆ. ಇದನ್ನಾಧರಿಸಿ ಮುಂದಿನ ದಿನಗಳಲ್ಲಿ ಹಂತ-ಹಂತವಾಗಿ ಭರ್ತಿ ಪ್ರಕ್ರಿಯೆ ಕೂಡ ಚಾಲನೆ ನೀಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಗುಪ್ತಚರ ಇಲಾಖೆ ಕೊಡುವಾಗ ಮಾಹಿತಿ ಕೊಟ್ಟಿದ್ದಾರೆ. ಹೊಸ ಸ್ವರೂಪದಲ್ಲಿ ನಾವು ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಮಾಹಿತಿನ ಕೊಟ್ಟಿದ್ದಾರೆ. ಬರೋಬ್ಬರಿ 8,300ಕ್ಕೂ ಹೆಚ್ಚು ನಿಮಗೆ ನೇಮಕಾತಿ ಪೆಂಡಿಂಗ್ ಇದೆ. ಲೈಕ್ ಪೊಲೀಸ್ ಇಲಾಖೆದು ಈ ವರ್ಷವೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಮೋಸ್ಟ್ ವೆಯ್ಟೆಡ್ ಅಂದ್ರೆ ಪೊಲೀಸ್ ಇಲಾಖೆ. ಆಕಾಂಕ್ಷಿಗಳು ಕಾಯ್ತಾ ಇದ್ದೀರಾ ಪೊಲೀಸ್ ಇಲಾಖೆ ನೇಮಕಾತಿಗೆ. ಇವರು ಏನ್ ಹೇಳ್ತಾರೆ ನೋಡೋದಾದ್ರೆ, ಸೈಬರ್ ಕ್ರೈಮ್ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಸಾಕಷ್ಟು ಸಮಸ್ಯೆ ಕೂಡ ಆಗ್ತಾ ಇದೆ ಅಂತ ಹೇಳಿ, ಗೋಲ್ಡನ್ ಅವರ್ ಸಮಯದಲ್ಲಿ ಕಾಲ್ ಮಾಡಿ ಅಂತ ಹೇಳಿ. ಇಲ್ಲಿ ಬಂದ್ಬಿಟ್ಟು ನೋಡೋದಾದ್ರೆ, ಗುಪ್ತಚರ ಇಲಾಖೆ ಆರಕ್ಷಣಾ ವ್ಯವಸ್ಥೆಯಲ್ಲಿ ಪ್ರಮುಖ ಅಂಗ ಆಗಿರೋ ಗುಪ್ತಚರ ಇಲಾಖೆಯನ್ನು ಕೂಡ ಮೇಲ್ದರ್ಜೆಗೆ ಏರಿಸೋಕೆ ಸರ್ಕಾರ ಒಪ್ಪಿದೆ. ಈಗಾಗಲೇ 100 ಹುದ್ದೆಗಳ ನೇಮಕಾತಿ ಕೂಡ ಮಾಡಿಕೊಂಡು ಭವಿಷ್ಯದಲ್ಲಿ ಕೂಡ ಇನ್ನು ಕೂಡ ನೇಮಕಾತಿ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. 8,300 ಹುದ್ದೆಗಳ ನೇಮಕಾತಿ ಕೂಡ ಇದೆ. ಖಾಲಿ ಇರುವ ಪೊಲೀಸ್ ಪೇದೆ ಆಗಿರ್ಬೋದು, ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಸರ್ಕಾರ ಅನುಮೋದನೆ ಕೊಟ್ಟಿದೆ. ಈ ವರ್ಷವೇ ನೇಮಕಾತಿ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂಡ್ ಗುಡ್ ನ್ಯೂಸ್ ಯಾರೆಲ್ಲ ಆಕಾಂಕ್ಷಿಗಳು ಕೂಡ ಇದ್ದೀರಾ ಪೊಲೀಸ್ ಇಲಾಖೆ ನೇಮಕಾತಿ ಅವರಿಗೆ ಗುಡ್ ನ್ಯೂಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.